ಈ ಟ್ರಿಪ್ಪಲ್ಲಿ ನೋಡ್ಬೋದಾದ ಜಾಗಗಳು ತುಂಬ ಇದೆ. ಯು ಲವ್ ಇಟ್. ಹೊಸದಾಗಿ ಶುರು ಮಾಡ್ಬೋದಾ? ನೋಡೋಣ. ವಾವ್, ಬ್ಯೂಟಿಫುಲ್ ಸ್ಪಾಟ್ಸ್. ಟ್ರಸ್ಟ್ ಮೀ, ಇಟ್ಸ್ ಆಬ್ಸಲ್ಯೂಟ್ಲಿ ಗ್ರೇಟ್. ಶುರು ಮಾಡುವ? ಯಾವಾಗ ಮಾಡ್ಲಾ? ಇವಾಗಲೇ ಮಾಡ್ತೀನಿ. ಹೊಸ ದಿನ, ಹೊಸ ಪ್ಲೇಸ್. ಸೂರ್ಯೋದಯ ಆಗ್ಬಿಟ್ಟವನೆ. 7 ಗಂಟೆ ಆಗಿದೆ. ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿ ನಿಜಗಲ್ ಬೆಟ್ಟ. ಇದು ಸ್ವಲ್ಪ ದಿವಸ ಹಿಂದೆನೇ ಇದನ್ನ ಹತ್ತಿದ್ದೆ ನಾನು. ಪಕ್ಕದಲ್ಲೇ ಶಿವಗಂಗೆ ಇದೆ ಅಂತ ಗೊತ್ತು. ಮುಂಚೆ ಬಂದಿದ್ದೆ ಶಿವಗಂಗೆಗೆ, ಇದಿದೆ ಅಂತ ಗೊತ್ತಿಲ್ಲ, ಆಯ್ತಾ. ಸೊ ಹಾಗಾಗಿ ಸಮಯ ವೇಸ್ಟ್ ಮಾಡ್ಕೊಂಡೆ, ಎನರ್ಜಿ ವೇಸ್ಟ್ ಮಾಡ್ಕೊಂಡೆ, ದುಡ್ಡು ವೇಸ್ಟ್ ಮಾಡ್ಕೊಂಡೆ. ಮಾತ್ರ ಇಲ್ಲಿಗೆ ಬಂದೆ. ಇಲ್ಲಿ ಬಂದ ಇದ್ರ ಪಕ್ಕದಲ್ಲೇ ಮಂದಗಿರಿ ಇಲ್ಲಿ ಅಂತಿದೆ, ಅದು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ದಿವಸ ಬಂದೆ, ಆಯ್ತಾ. ಅದ್ರ ಪಕ್ಕ ಇನ್ನು ಸ್ವಲ್ಪ ದೂರ ಹೋದ್ರೆ ಏನೋ ದೇವರಾಯಣ ದುರ್ಗ ಅಂತಿದೆ. ಅದು ಟ್ರೆಕ್ಕಿಂಗ್ ಇಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಅದು ಕಾರ್ಲೇ ಸುತ್ತಬೇಕು ಅನ್ಸುತ್ತೆ. ಸೊ ದಟ್ ಆಲ್ಸೋ ಐ ಡಿಂಟ್ ನೋ ಅಬೌಟ್ ಇಟ್, ಆಯ್ತಾ. ಸೊ ಹೇಳಬೇಕಂದ್ರೆ ಯು ಹ್ಯಾವ್ ಲಾಟ್ ಆಫ್ ಪ್ಲೇಸಸ್ ಏನೋ ನಿಯರ್ ತುಮಕೂರಲ್ಲಿ. ಬೆಂಗಳೂರಿಂದ ಕ್ಲೋಸ್ ಅಬೌಟ್ 2 hours ಡ್ರೈವ್ ಒಳಗೇನೆ ಲಾಟ್ ಆಫ್ ಟ್ರೆಕ್ಕಿಂಗ್ ಪ್ಲೇಸಸ್ ನೋಡೋಕ್ಕಿದೆ, ಆಯ್ತಾ. ಯು ಕ್ಯಾನ್ ಕ್ಲಸ್ಟರ್ ಇಟ್ 3-4 ಒಟ್ಟಿಗೆ ನೋಡ್ಕೊಂಡು ಹೋಗ್ಬಿಡ್ಬೋದು. ಪ್ಲಾನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದ್ರೆ ನಂತರ ಏನಾಗುತ್ತೆ, ಒಂದೊಂದು ಟೈಮ್ ಒಂದು ಸೇಮ್ ರೂಟಲ್ಲಿ ಬಂದು ಇನ್ನೊಂದು ಜಾಗ ನೋಡಬೇಕಾಗತ್ತೆ. ಸೊ ದೇವರಾಯಣ ದುರ್ಗಕ್ಕೆ ಹೋಗಿ ನೋಡೋಣ ಅಲ್ಲೇನಿದೆ ಏನಿಲ್ವೋ, ಆಯ್ತಾ. ಹೋಪ್ಫುಲಿ ದಟ್ಸ್ ನೈಸ್. ಐ ಹ್ಯಾವ್ ನಾಟ್ ಡನ್ ಎನಿ ಹೋಮ್ ವರ್ಕ್, ಬಟ್ ಐ ನೋ ದಟ್ ಪ್ಲೇಸ್ ಇದೆ ನೋಡಕ್ಕಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಹೋಗ್ಲೇಬೇಕು. ಇಲ್ಲಾಂದ್ರೆ ದರ್ಸ್ ನೋ ಮಜಾಸ್. ಹೋಗ್ಬಿಟ್ಟು ನೋಡೋಣ ಹೌ ಮಚ್ ಮಜಾಸ್ ಐ ಕ್ಯಾನ್ ಡು. ಮುಂದೆ ಕಾಣಿಸ್ತಾ ಇರೋದೆ ಮಧುಗಿರಿ ಬೆಟ್ಟ. ಇಲ್ಲೂ ಬಂದಿದೆ. ಇದನ್ನು ದಾಟ್ಕೊಂಡು ಹೋಗ್ಬೇಕಾ? ಇಲ್ಲಿಂದ 15 ಕಿಲೋಮೀಟರ್ ಅಂತೆ. ಬೇಜಾರಾಗಲ್ವಾ ಇಲ್ಲೇ ಅಕ್ಕಪಕ್ಕ ಎತ್ಕೊಂಡು? ಅದಕ್ಕೆ ಹೇಳ್ದು, ಐ ಹ್ಯಾವ್ ಡಿಸೈಡೆಡ್ ದಟ್ ಇಫ್ ದಿಸ್ ಎನಿಥಿಂಗ್ ಆನ್ ಗೂಗಲ್ ಇಟ್ ಶುಡ್ ಬಿ ಇನ್ ಮೈ ಚಾನಲ್, ಸೊ ದಟ್ ನಾನು ಅನುಭವಿಸಿದಂಗೆ ಯಾರು ಅನುಭವಿಸೋದು ಬೇಕಾಗಿಲ್ಲ. ಓಕೆ, ಸೊ ದರ್ ಇಸ್ ಒನ್ ಪ್ರುಡೆನ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಸಿ ಅಂತ ಸ್ಕೂಲ್ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಅದಿರಲಿ, 15 ಕಿಲೋಮೀಟರ್ಗೋಸ್ಕರ ಇಷ್ಟು ದೂರ ಬಂದ 80 ಕಿಲೋಮೀಟರ್ ಅಂತ ಐ ಆಮ್ ಥಿಂಕಿಂಗ್. 4 ಕಿಲೋಮೀಟರ್ ಇರಬೇಕಾದ್ರೆ ವಿಲ್ ಗೆಟ್ ಅ ಪ್ಲೇಸ್ ಲೈಕ್ ದಿಸ್. ಸ್ವಿಮ್ಮಿಂಗ್ ಬರೋರಿಗೆ ಚಿತ್ರಾನ್ನ ಜಾಗ ಮಾತ್ರ ಇದು. ಇಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ ಟು ಕೂತ್ಕೊಬಿಟ್ಟು ಟು ಕ್ಯಾಂಪ್ ಮಾಡಿಕೊಂಡು ಪಾರ್ಟಿ ಮಾಡೋರಿಗೆ ಇದು ಸೂಪರ್ ಜಾಗ ಆ್ಯಕ್ಚುಲಿ. ಬಟ್ ನಾ ಏನು ಮಾಡೋದು, ನಾನು ಪಾರ್ಟಿ ಮಾಡಲ್ವೇ, ಪಾರ್ಟಿ ಮಾಡ್ತಾಯಿದ್ದೆ, ಬಿಟ್ಟಿದ್ವಿ, ಆಯಿತಾ. ಜಸ್ಟ್ 4 ಕಿಲೋಮೀಟ್ರು ಈ ಬ್ಯಾಕ್ಗ್ರೌಂಡಲ್ಲಿ, ಆಯಿತಾ. ಇಟ್ಸ್ ಫುಲ್ ಆಫ್ ಹಿಲ್ಸ್ ಅಲ್ಲಿ ಹಿಯರ್. ಇಟ್ಸ್ ನೈಸ್. ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಾಲಯ ಅಂತೆ. ಕೆಳಗಡೆ ಅಲ್ಲಿ ಹೋದ್ರೆ ಭೋಗ ನರಸಿಂಹಸ್ವಾಮಿ, ಆಯ್ತಾ. ಹೋದ್ರೆ ನಿಮ್ಗೆ ಏನೇ ಕಷ್ಟ ಇದ್ರೆ ಅಲ್ಲಿ ಬರ್ದಿದ್ರು ನೋಡಿ, ಆಯ್ತಾ. ನಿಮ್ಗೆ ಕಷ್ಟ ಇದ್ರೆ ಈ ದೇವ್ರನ್ನ ಬೇಡ್ಕೊಳ್ಳಿ, ಸುಖ ಇದ್ರೆ ಆ ದೇವ್ರನ್ನ ಬೇಡ್ಕೊಳ್ಳಿ ಅಂತೆ. ಕಾಮಿಡಿ ಮಾಡ್ತಾರೆ. ಇಲ್ಲಿ 30 ರೂಪಾಯಿ ಪಾರ್ಕಿಂಗ್ ತಕತ್ತಾರೆ, ಬಟ್ ಇಟ್ಸ್ ಓಕೆ. 2 ಕಿಲೋಮೀಟರ್ ನೋಡಿ, 2 ಕಿಲೋಮೀಟರ್ ನಾ ಹೇಳ್ತಿದ್ರೆ ನನ್ಗಿಂತ ಮುಂಚೆ ಅವಳಿಗೆ ಇನ್ವಾಲ್ವ್ ಆಗಬೇಕು. ನಮ್ಮ ಗೂಗಲ್ ಇನ್ವಾಲ್ವ್, ಅವಳಿಗೆ ಫುಟೇಜ್ ಬೇಕು. ಅವಳು ಮೂತಿ ತೋರ್ಸಲ್ಲ, ಏನಿಲ್ಲ, ಬರೀ ವಾಯ್ಸ್ ಕೊಡ್ತಾಳೆ, ಆಯ್ತಾ. ಅವಳಿಗೆ ಫುಟೇಜ್ ಬೇಕಂತೆ. ನಾನು ಇಷ್ಟೆಲ್ಲ ಕಷ್ಟಪಡ್ತೀನಿ ಫ್ರೀ ಆಫ್ ಕಾಸ್ಟ್. ನನ್ನ ಚಾನೆಲ್ ಅಲ್ಲಿ ಬಂದು ಮಾತಾಡ್ತಾಳಲ್ಲ ಅವಳು, ಏನ್ ಮಾಡೋದು ಹೇಳಿ? ಅವಳಿಗೆ ಒಂದು ಜಾಡ್ಸಿ ಓದಿಬೇಕು. ಅವಳ ಅಡ್ರೆಸ್ ಯಾರಿಗಾದ್ರು ಗೊತ್ತಿದ್ರೆ ನನ್ಗೆ ಕೊಡ್ತೀರಾ? ಚೆನ್ನಾಗಿದೆಯಪ್ಪ ವ್ಯೂ, ರೋಡ್ ಅಷ್ಟಕ್ಕಷ್ಟೇ ಇದೆ, ಕಿವಿಯೆಲ್ಲ ಕಟ್ ಅಂತ ಹೊಡಿತೈತೆ. ಅದು ಇವಾಗ ಸೌಂಡ್ ಬಂದಿದ್ದು ಬಾಟಲ್ದು, ಆದ್ರೆ ವಾಟರ್ ಕ್ವಾಟರ್ ಅಲ್ಲ. ಚೆನ್ನಾಗಿದೆಯಪ್ಪ, ಕಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಲುಗಳು. ಹೋಗನ್ವಾ, ನೋಡನ್ವಾ? ಬನ್ನಿ. ಯೋಗ ನರಸಿಂಹಸ್ವಾಮಿ ಟೆಂಪಲ್ ತುದಿಗೆ ಬಂದ್ಬಿಟ್ಟಿದ್ದೀವಿ ಮೇಲ್ಗಡೆ. ಇಲ್ಲಿಂದ ವ್ಯೂ ಆ್ಯಕ್ಚುಲಿ ಸೂಪರ್ ಆಗಿದೆ, ಬಟ್ ತುಂಬ ಹೇಜ್ ಇದೆ, ಆಯಿತಾ. ವಿ ಮೆಂಟ್ ಆಫ್ ಕ್ರಾಸ್ ದಟ್. ಅಲ್ಲಿ ಒಂದು ಲೇಕ್ ಕಾಣಿಸ್ತಾ ಇರ್ಬೋದು,
ಆಯಿತಾ. ಅಲ್ಲಿಂದ ಬಂದಿದ್ದೀನಿ ಅನಿಸುತ್ತೆ ಮೋಸ್ಟ್ಲಿ. ಬಟ್ ಇಲ್ಲೊಂದು ಟೆಂಪಲ್ ಕಾಣಿಸ್ತಾ ಇದೆ. ಇಟ್ ಲುಕ್ಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಹಾಂ, ಅಲ್ಲೂ ಹೋಗ್ಬೋದಾ? ಅಲ್ಲಿ ಏನಾದರೂ ಸಿಗುತ್ತೆ? ಓ, ಸ್ಟೆಪ್ಸ್ ಇದೆ ಅಲ್ಲಿ. ಐ ಕ್ಯಾನ್ ಸಿ ದ ಸ್ಟೆಪ್ಸ್. ಆಯಿತಾ. ಸೊ ಲೆಟ್ ಅಸ್ ಸಿ ಇಫ್ ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಹೇಗಿದೆ ಅಂತ ಒಂದು ವಿಚಾರಿಸ್ಕೊಬರ್ವಾ. ಅದು ಭೋಗ ನರಸಿಂಹಸ್ವಾಮಿ ಟೆಂಪಲ್. ಅದು ಗೊತ್ತಿಲ್ವೇ? ಗೊತ್ತಿಲ್ಲದಿರೋದೇ ಬೆಟ್ರ್. ಹಂಗೆ ತಿಳ್ಕೊಂಡು ಹೋಗೋದು. ಸೊ ಲಾಸ್ಟ್ ವ್ಯೂ ನೋಡಿದ್ವಲ್ಲ, ಅಲ್ಲಿಂದ ಇಲ್ಲಿಗೆ ಅರ್ಧ ಕಿಲೋಮೀಟರ್ ಅಷ್ಟೇ. ಇಲ್ಲೇ ಇರೋದು ಟೆಂಪಲ್. ದಟ್ ಈಸ್ ದ ಸೇಮ್ ಟೆಂಪಲ್ ಆ್ಯಕ್ಚುಲಿ. ಇದು ದೇವರಾಯಣ ದುರ್ಗ ಅಂದರೆ ಕೋಟೆ. ಆಯಿತಾ. ಇಲ್ಲಿರೋರ್ನೆಲ್ಲ ಕೇಳಿದೆ ಸ್ಟೋರಿ ಎಲ್ಲರೂ ಏನಾದರೂ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತಾರಪ್ಪ. ನಾನೇನು ಮಾಡಲಿ? ಆಯಿತಾ. ಸೊ ಬಟ್ ಹತ್ಕೊಂಡು ಹೋಗೋಣ. ನೀನು ಜಾಸ್ತಿ ದೂರ ಇರೋಲ್ಲ. ಟೆಂಪಲ್ 11 ಗಂಟೆಗೆ ಓಪನು. ನನಗೆ ಇಂಟ್ರೆಸ್ಟ್ ಇಲ್ಲ. ನಾನು ಬಂದಿರೋದು ಇನ್ನೂ 9 ಗಂಟೆ. ಸೊ ಲೆಟ್ ಅಸ್ ಗೋ. ಇವಾಗ ನೋಡೋದು ಭೋಗ ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್. ಓಕೆ. ಸೊ ಇದ್ರ ಪಕ್ಕದಲ್ಲೇ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಏನು ಮಾಡಿದೆ, ಗಾಡಿ ತಗೊಂಡು ಹೊರಟೆ. ಅಲ್ಲಿಂದ ನಾನು ಈ ವ್ಯೂ ನೋಡಿದ್ರೆ ಇಟ್ ಈಸ್ ರಿಯಲಿ ಅಮೇಝಿಂಗ್. ಬಟ್ ಓನ್ಲಿ ಥಿಂಗ್ ಇಸ್ ಗೌರ್ಮೆಂಟ್ ಬಿಡ್ತಾ ಇಲ್ಲ. ಏನಕ್ಕೆ ಅಲ್ಲಿಂದ ಜಂಪ್ ಹೊಡೆದ್ಬಿಡ್ತಾರೆ ಅಂದ್ಬಿಟ್ಟು. ಸೊ ನಿಮಗೆ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಬಾಯ್.